ಹಾಯ್, ಗುಡ್ ಮಾರ್ನಿಂಗ್. ಸೊ ಡೆಲ್ಲಿನಲ್ಲಿ ಒಂದು ಬೆಸ್ಟ್ ಯೂಸರ್ ಕಾರ್ನ ತೊಗೋಬೇಕು ಅಂತ ಹುಡುಕ್ತಿರೋವಂಥವ್ರಿಗೆ ಕರಲ್ಬಾಗ್ ಪಿತಂಪುರ ಆದಮೇಲೆ ಸಿಗುವಂತಹ ಮತ್ತೊಂದು ಫೇಮಸ್ ಏರಿಯಾ ರೋಹಿಣಿ ಸೆಕ್ಟರ್. ಸೊ ಅದರಲ್ಲೂ ಇವತ್ತು ಹೈ ಸ್ಟ್ರೀಟ್ಸ್ ಕಾರ್ಸ್ ಬಗ್ಗೆ, ಇಲ್ಲಿ ಸಿಗುವಂತಹ ವೆಹಿಕಲ್ಸ್ಗಳ ಬಗ್ಗೆ ಮತ್ತು ಡೀಲ್ ಮಾಡುವಂಥ ಈ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಬರೋಣ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ದೆ, ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಸ್ಟ್ ಕಾರ್ನ, ಯೂಸ್ಡ್ ಕಾರ್ನ ತೊಗೋಬೇಕು ಅಂತಿದ್ರೆ ಡೆಲ್ಲಿಗೆ ಹೋಗುವಂಥವ್ರಿಗೆ, ನಾರ್ತ್ಗೆ ಹೋಗುವಂಥವ್ರಿಗೆ ಪ್ರಾಬ್ಲಿ ಈ ವಿಡಿಯೋ ಯೂಸ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೇಯ್ನ್ ನಮಗೆ ರೋಹಿಣಿ ಸೆಕ್ಟರಲ್ಲಿ ಸಾಕಷ್ಟು ಪಾರ್ಕಿಂಗ್ ಏರಿಯಾಗಳಿದೆ, ಸಾಕಷ್ಟು ಡೀಲರ್ಗಳಿದ್ದಾರೆ. 2% ಕಮಿಷನು, 3% ಕಮಿಷನು, 4%, 5% ಕಮಿಷನಲ್ಲಿ ಇಟ್ಕೊಂಡು ಡೈರೆಕ್ಟ್ ಮುಖಾಮುಖಿ ಡೀಲರ್ ಸೆಂಟ್ರಲ್ಲಿ ಇರ್ತಾನೆ, ನಾವು ಬೈಯರು ಮತ್ತು ಕೊಡೋನು ಇರ್ತಾನೆ. ಅದು ಗೊತ್ತಿರೋ ವಿಷಯದ ಸ್ಕ್ಯಾಮ್ ಅಂತ ಗೊತ್ತು. ಮೊದಲೇ ಇವರು ಮಾತಾಡ್ಕೊಂಡಿರ್ತಾರೆ, ಇವನು ಏಜೆಂಟು ಮಾತಾಡ್ಕೊಂಡು ಇಲ್ಲಿ ಬಕ್ರಾ ಆಗೋದು ಬೈಯರೆ. ಸೊ ಅದು ಇನ್ನೊಂದು ಟಾಸ್ಕ್, ಅದು ಹೋಗ್ತಾ ಮಾತಾಡೋಣ. ಆದರೆ ಒಂದು ಫಾರ್ಮಾಲಿಟೀಸ್ ಪ್ರಕಾರ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, 2% ಇಷ್ಟು ಲಕ್ಷ ವ್ಯವಹಾರ ಮಾಡಿದ್ರೆ ಇಷ್ಟು ಪರ್ಸೆಂಟು ಅಂತೇಳಿ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಅದು ಕೂಡ NOC ಸಪ್ರೇಟು ಅಥವಾ ಇನ್ಕ್ಲೂಡಿಂಗ್ ಸಪ್ರೇಟು, ಹೀಗೆಲ್ಲ ಮೊದಲೇ ಒಂದಷ್ಟು ಕ್ಯಾಲ್ಕುಲೇಷನಲ್ಲಿ ಇರುತ್ತೆ. ಇದು ಎಲ್ಲ ಕಡೆಯೂ ಸರ್ವೇ ಸಾಧಾರಣವಾಗಿ ಬರೋವಂಥದ್ದು. ಚಿಕ್ಕ ಡಂಪ್ ಯಾರ್ಡ್ ಆಗಿರಲಿ, ದೊಡ್ಡದೇ ಯಾರ್ಡ್ ಆಗಿರಲಿ, ಎಲ್ಲ ಕಡೆಯೂ ಇದು ಸಾಧಾರಣ. ರೋಹಿಣಿ ಸೆಕ್ಟರ್ ಬಗ್ಗೆ ಹೇಳೋದಾದರೆ, ರೋಹಿಣಿ ಸೆಕ್ಟರಲ್ಲೇ ಆ್ಯಕ್ಚುಲಿ ನಿಮಗೆ ಒಂದು ಕ್ವಾಲಿಟಿನ ಮೇಂಟೈನ್ ಮಾಡುವಂಥ ಗಾಡಿಗಳು ಸಿಗುತ್ತೆ, ಇಲ್ಲ ಅಂತಲ್ಲ. ಕಂಪೇರ್ ಟು ಕರಲ್ಬಾಗ್ ಕಂಪೇರ್ ಮಾಡಿದ್ರೆ ಬೆಟರ್ ನಿಮಗೆ ಅಂತ ಹೇಳಿ. ಹೀಗೆ ಪಿತಂಪುರಲ್ಲಿ ನಿಮ್ಗೆ ಹೇಗೆ ಒಂದು ಲೆವೆಲ್ಗೆ ಬೆಸ್ಟ್ ಅಂತ ಅನ್ಸುತ್ತೋ, ರೋಹಿಣಿಯಲ್ಲೂ ನಿಮ್ಗೆ ಅಷ್ಟೇ ಸಿಗುತ್ತೆ. ಇವತ್ತು ಹೈ ಸ್ಟ್ರೀಟ್ಸ್ ಕಾರ್ ಬಗ್ಗೆ ಮಾತಾಡೋಣ. ಮತ್ತು ರೋಹಿಣಿ ಸೆಕ್ಟರಲ್ಲಿ ಸಾಧಾರಣ ಕಾಮನಾಗಿ ನಾನೇನು ನೋಡಿದ್ದೀನೋ ಮತ್ತು ನನಗೆ ಸಿಕ್ಕಂತಹ ಕ್ಲೈಂಟ್ಸ್ಗಳಲ್ಲಿ ಅಲ್ಲಿ ಏನು ಅನುಭವಿಸಿದಾರೋ, ಸೊ ಅದ್ರ ಬಗ್ಗೆ ನಾನು ವಿಡಿಯೋದ ಲಾಸ್ಟಲ್ಲಿ ಹೇಳ್ತಾ ಬರ್ತೀನಿ. ಸೊ ಫಸ್ಟು ಹೈ ಸ್ಟ್ರೀಟ್ಸ್ ಕಾರ್ ಬಗ್ಗೆ ಹೇಳ್ಬೇಡ. ಅದೊಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಡೀತಿದೆ, ಅದರ ಪಕ್ಕದಲ್ಲೇ ಇವನು ಹಾಕ್ಕೊಂಡಿರೋದು. ಇವಾಗ ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿರ್ಬೋದೇನೋ. ಸೊ ಅಲ್ಲಿ ಇವನು ಹಾಕ್ಕೊಂಡಿರೋದು. ಸೊ ಇವನ ಹತ್ರ ಆ್ಯಕ್ಚುಲಿ ಮೆಜಾರಿಟಿ ಜಾಸ್ತಿ ಒಳ್ಳೊಳ್ಳೆ ವೆಹಿಕಲ್ಗಳೇ ಇದೆ. ಎಲ್ಲ ಮರ್ಸಿಡೀಸು ಇದೆ, ಸ್ಕಾರ್ಪಿಯೋನು ಇದೆ, ಸಫಾರಿ ಇದೆ, ಕ್ರಿಸ್ಟಾ ಇದೆ, XUV ಇದೆ, ಎಲ್ಲ ಥರ ಕೆಳಗೆ. ಚಿಕ್ಕ ಗಾಡಿಗಳು ಕಮ್ಮಿ, ಬಟ್ ದೊಡ್ಡ ದೊಡ್ಡ ಗಾಡಿಗಳು ಇವನ ಹತ್ರ ಇದೆ. ಡೀಸೆಲ್ ಗಾಡಿಗಳು ದೊಡ್ಡ ಚೆನ್ನಾಗಿರುತ್ತೆ ಗಾಡಿಗಳಿರ್ತದೆ. ಆಬ್ವಿಯಸ್ಲಿ ಮೀಟರ್ ಟ್ಯಾಂಪರಿಂಗು ಅದು ಕಾಮನ್. ಅದು ಮೀಟರ್ ಟ್ಯಾಂಪರಿಂಗ್ ಇಟ್ಸ್ ಅ ಕಾಮನ್ ವರ್ಡ್, ನೆನ್ಪಿಟ್ಕೊಂಬಿಡಿ. ಸಿಂಪಲ್, ಅದು ಇನ್ನೇನು ಅದನ್ನ ಒತ್ತಿ ಎಲ್ಲ ಹೇಳ್ಬೇಕಂತ ಏನಿಲ್ಲ. ಸೊ ಇವನ ಹತ್ರ ಇರುವಂಥ ವೆಹಿಕಲ್ಸ್ಗಳು ನಾವು ಚೆಕ್ ಮಾಡಿದಾಗ ನಿಮಗೆ ಟೆಸ್ಟ್ ಡ್ರೈವ್ ಆ್ಯಕ್ಚುಲಿ ಕೊಡ್ತಾನೆ. ನಿಮ್ಗೆ ಅಲ್ಲೇ ಮುಂದುಗಡೆ ರೋಡು ಆ್ಯಕ್ಚುಲಿ ಚೆನ್ನಾಗಿದೆ. ನಿಮಗೆ ಅಲ್ಲೋ ಒಂದು ಯಾವುದೋ ಗ್ರೌಂಡ್ ಇದೆ. ನಾನು ಲಾಸ್ಟ್ ಟೈಮ್ ಎಲ್ಲ ಚೆಕ್ ಮಾಡಿದಾಗ ಗ್ರೌಂಡು ಇತ್ತು. ಅದು ಹೆಂಗೋ ಕರ್ಕೊಂಡೋದವನು ನನಗೂ ಗೊತ್ತು, ನನಗೆ ಅದು ಎಕ್ಸಾಕ್ಟ್ಲಿ ಗ್ರೌಂಡ್ ನಿಮ್ಮ ಬೈಕ್ ಬರ್ತಿಲ್ಲ. ಅಲ್ಲೊಂದು ಗ್ರೌಂಡ್ ಇದೆ, ನೀವು ಅಲ್ಲೂ ಕೂಡ ಟೆಸ್ಟ್ ಡ್ರೈವ್ ಮಾಡ್ಬೋದು. ನಿಮಗೆ ಇನ್ಸ್ಪೆಕ್ಷನ್, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡೋಕ್ಕೂ ನಿಮಗೆ ಅಲ್ಲೋ ಮಾಡ್ತಾನೆ, ಅದೆಲ್ಲ ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಅಲ್ಲಿ ನಿಮಗೆ ತುಂಬ ಜನ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಎಲ್ಲ ಇರ್ತಾರೆ, ಲೇಡಿನೂ ಕೂಡ ಇರ್ತಾರೆ ಮತ್ತು ಜೆಂಟ್ಸು ಕೂಡ ಇರ್ತಾರೆ, ಇನ್ನೊಬ್ಬ ಡುಮ್ಮಣ್ಣ ಕೂಡ ಒಬ್ಬ ಇರ್ತಾನೆ. ಸೊ ಎಲ್ಲರೂ ಕೂಡ ನಿಮಗೆ ಚೆನ್ನಾಗೇ ನಿಮಗೆ ವೆಲ್ಕಮಿಂಗು ಮಾಡ್ತಾರೆ. ಕೆಲವು ಸಲ ನಾನು 1-2 ಸಲ ಹೋಗಿದ್ದೆ, ಬಟ್ ನಾನು ಯಾವ ಗಾಡಿಯಲ್ಲಿ ತಂದಿಲ್ಲ, ಟೆಸ್ಟ್ ಡ್ರೈವ್ ಮಾಡಿದ್ದೀನಿ ಅಷ್ಟೇ. ಬಟ್ ನಾನು ಒಂದು ಸಲ ಹೋದಾಗ ವೆಲ್ಕಮಿಂಗ್ ಚೆನ್ನಾಗಿತ್ತು. ಇನ್ನೊಂದು ಸಲ ಹೋದಾಗ ತುಂಬ ಒಂಥರ ನೆಗ್ಲಿಜೆನ್ಸಿ. ಮೋಸ್ಟ್ಲಿ ಅವತ್ತು ರಶ್ ಕ್ರೌಡೆಡ್ ಇತ್ತು. ನನಗೇನೋ ಆ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಅವತ್ತು ನನಗೆ ಟೆಸ್ಟ್ ಡ್ರೈವ್ಗೆಲ್ಲ ಗಾಡಿ ಕೊಟ್ಟಾಗ ನನ್ನ ಜೊತೆ ಬಂದಿದ್ದ ವ್ಯಕ್ತಿ ಸ್ವಲ್ಪ ಎಲ್ಲ ತೋರಿಸ್ದ, ಎಲ್ಲ ನೀಟಾಗೆಲ್ಲ ವಿವರಣೆ ಕೊಟ್ಟ. ಬಟ್ ನಂಗೆ ಮಿಕ್ಸ್ಡ್ ಒಪಿನಿಯನ್ ಇದೆ. ಅವ್ರದ್ದು ಕಸ್ಟಮರ್ ಜೊತೆ ನಡವಳಿಕೆ ಆಗೋದು ಮಿಕ್ಸ್ಡ್ ಒಪಿನಿಯನ್ ಇದೆ. ಸೊ ಒಂದು ಕಡೆ ಪ್ಲಸ್ಸು ಇದೆ, ಒಂದು ಕಡೆ ಮೈನಸ್ಸು ಇದೆ. ಇಟ್ಸ್ ಓಕೆ, ಅದೇನು ಮ್ಯಾಟ್ರ್ ಆಗಲ್ಲ, ಅದು ಇಲ್ಲೂ ಇದು ಸೇಮ್. ಸೊ ಹೋದಾಗ ಅಲ್ಲಿ ಗಾಡಿಗಳು ಸಾಧಾರಣವಾಗಿ ಮೀಟರ್ ಟ್ಯಾಂಪರಿಂಗ್ ಆಗಿರುತ್ತೆ ಒಂದು, ಎರಡನೇದು ಪೇಂಟಿಂಗ್ ಟಿಂಕರಿಂಗ್ ಎಲ್ಲ ಆಗಿರ್ತದೆ. ಮೆಕ್ಯಾನಿಕಲ್ ಇಶ್ಯೂಸ್ಗಳು ಖಂಡಿತ ಇರುತ್ತೆ. ನಾನು ನೋಡಿದಂತಹ ಮೆಜಾರಿಟಿ ಒಂದು 4 ವೆಹಿಕಲನ್ನು ನಾನು ಟೆಸ್ಟ್ ಡ್ರೈವ್ ಮಾಡಿದ್ದೆ ಫಸ್ಟ್ ಟೈಮ್ ಹೋದಾಗ. 4 ವೆಹಿಕಲಲ್ಲೂ ಇಶ್ಯೂಸ್ ಇತ್ತು. ಮತ್ತು ಇನ್ನೊಂದು ಸಲ ಹೋದಾಗ ಅದರಲ್ಲಿ ಓಕೆ, ಒಂದು ಲೆವೆಲ್ ಚೆನ್ನಾಗಿತ್ತು. ಸ್ವಲ್ಪ ಆಕ್ಸಿಡೆಂಟ್ ಅಂದರೆ ಮೇಜರ್ ಅಲ್ಲ, ಮೈನರಾಗಿ ಆಕ್ಸಿಡೆಂಟ್ ಆಗಿತ್ತು. ಪೇಂಟ್ ಎಲ್ಲ ಮಾಡಿದ್ರು. ಅಲ್ಲಿ ಪೇಂಟ್ ಇಲ್ಲಿನ ಥರ ಫಿನಿಷಿಂಗ್ ಮಾಡಲ್ಲ. ಇಲ್ಲಿ ನಿಮಗೆ ಎಂಥ ಲೋಕಲ್ ಶಾಪಲ್ಲಿ ಕೂಡ ಚೆನ್ನಾಗಿ ಫಿನಿಷಿಂಗ್ ಮಾಡ್ತಾರೆ. ಇಲ್ಲಿ ಅಲ್ಲಿ ಹಂಗಲ್ಲ, ನಿಮಗೆ ಮಲ್ಟಿ ಬ್ರ್ಯಾಂಡೆಡ್ ಅಂತ ಇಟ್ಕೊಂಡಿರ್ತಾರೆ. ಅವ್ರು ಫಿನಿಷಿಂಗ್ ಸ್ಪ್ರೈ ಓಡಿದ್ರೆ ನಿಮಗೆ ಗಾಜ್ಗೂ, ಟೈರ್ಗೂ, ರಿಮ್ಗೂ ಎಲ್ಲದಕ್ಕೂ ಬಿದ್ದುಬಿಟ್ಟಿರ್ತದೆ. ಅಷ್ಟು ದರಿದ್ರವಾಗಿ ಪೇಂಟ್ ಮಾಡ್ತಾರೆ. ಕ್ವಾಲಿಟಿ ಚೆನ್ನಾಗಿರಲ್ಲ, ಏನಿರಲ್ಲ. ಅದು ಯಾವಾಗ ಕಿತ್ಕೊಂಡು ಬರುತ್ತೋ ಗೊತ್ತಿಲ್ಲ. ಇನ್ನು ಅದರಲ್ಲಿ ನನಗೇನು ಇನ್ಸಿಡೆಂಟ್ ಆಯಿತು ಅಂದರೆ, ಒಂದು ಗಾಡಿನಲ್ಲಿ ಅದು ಯಾವುದು ಅಂತ ಎಕ್ಸಾಕ್ಟ್ಲಿ ನೆನಪಿಲ್ಲ, ಮೋಸ್ಟ್ಲಿ MG ಅನಿಸುತ್ತೆ, MG ಹೆಕ್ಟರ್ಗೆ ಹೋಗಿದ್ವಿ. ಅದು ಪೇಂಟ್ ಆಗಿದೆ. ಅವನೇ ಮಾಡಿ ನೈಲ್ ಪಾಲಿಶ್ ಹೊಡೆದಿಟ್ಬಿಟ್ಟವ್ರು ಹಿಂದಿನ ದಿವಸ. ಅದು ಅವತ್ತು ಹಿಂದಿನ ದಿವಸ ಏನೋ ಬಂದಿದಂತ ಅನಿಸುತ್ತೆ ಪ್ರಾಬ್ಲಿ. ನೈಲ್ ಸ್ಮೆಲ್ ನೋಡ್ತೀನಿ, ನೈಲ್ ಪಾಲಿಶ್ ಇನ್ನೂ ಬರ್ತಾನೆ ಇದೆ. ಅದು ಅಷ್ಟು ನೈಟ್, ಅದು ಸ್ವಲ್ಪನೇ ಆಗಿದ್ದು. ಅದೇನು ಆಕ್ಸಿಡೆಂಟ್ ಅನ್ನಲ್ಲ, ನಾರ್ಮಲ್ ಆಗಿದ್ದು. ಬಟ್ ಅಲ್ಲೇನು ಗೊತ್ತಾ, ಒಂದು ಪ್ರೈಸ್ ಇರುತ್ತೆ. ಕ್ವಾಲಿಟಿ ಅದು ನೀಟ್ ಇದ್ದರೆ ಒಂದು ಪ್ರೈಸು, ಇದು ಸೆಕೆಂಡ್ ಕ್ವಾಲಿಟಿ. ಈಗ ಹೆಂಗೆ ನಮ್ಮಲ್ಲಿ ಹಣ್ಣು ತರಕಾರಿಗಳು ನೋಡಿ, ಒಬ್ಬ ಸಪೋಟ ಅಂತ ಮಾರೋನು ಏನು ಮಾಡ್ತಾನೆ, ತುಂಬ ಚೆನ್ನಾಗಿ ದಪ್ಪಕ್ಕಿದ್ರೆ KG 60 ರೂಪಾಯಿ ಮಾರ್ತಾ ಇರ್ತಾನೆ. ಇನ್ನೊಂದು ಚೂರು ಸ್ವಲ್ಪ ಹಣ್ಣಾಗಿ ಸ್ವಲ್ಪ ಸೈಜ್ ಕಮ್ಮಿ ಇದ್ದರೆ 50 ರೂಪಾಯಿ ಮಾರ್ತಾನೆ. ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇತ್ತು, ಸ್ವಲ್ಪ ಹಣ್ಣು ಜಾಸ್ತಿ ಆಗಿದ್ದು, ಚಿಕ್ಕದಿತ್ತು ಅಂದರೆ 40 ರೂಪಾಯಿ ಮಾರ್ತಾನೆ. ಇನ್ನೊಂದು ಕಡೆ ಇರ್ತದೆ ಗೊತ್ತಾ, ಅಷ್ಟಲ್ಲ 20 ರೂಪಾಯಿ KG ಜ್ಯೂಸ್ ಅಂಗಡಿಗೆ. ಸೊ ಇದು ಆ ಜ್ಯೂಸ್ ಅಂಗಡಿನೇ ಕರಲ್ಬಾಗು.
ಈ ಕರೋಲ್ ಬಗ್ಗೆ ನನಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಅದಕ್ಕೆ ವೀಡಿಯೋ ಅಲ್ಲ, ಆ್ಯಕ್ಚುಲಿ ಲೈವ್ ಪಾಡ್ಕಾಸ್ಟೇ ಮಾಡಬೇಕನ್ನೋ ಅಷ್ಟೊಂದು ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಕರೋಲ್ ಬಾಗ್ ಹೋಗ್ಬಿಟ್ರೆ ಒಂದು 2 ಶೋರೂಮ್ ಬಿಟ್ಟರೆ, ಶೋರೂಮ್ ಅಂತ ಹೇಳಕ್ಕೆ ಬೇಕು ಅದನ್ನು, ಒಂದು 2 ಪಾರ್ಕಿಂಗ್ ಯಾರ್ಡ್ ಬಿಟ್ಟರೆ ಎಲ್ಲ ಸ್ಕ್ರ್ಯಾಪ್ ಯಾರ್ಡ್. ಕರೋಲ್ ಬಾಗಿಗೆ ಹೋಗಿ ಮಾತ್ರ ದಯವಿಟ್ಟು ತರಬೇಡಿ. ಇದನ್ನು ನಂಬಲ್ಲಿ ರಿಕ್ವೆಸ್ಟ್ ಅಂತಾದ್ರು ತಂದ್ಕೊಳ್ಳಿ, ಏನಂತ ತಂದ್ಕೊಳ್ಳಿ, ಸರಿನಾ? ಇವು ಹಂಗೆ ಕಂಪೇರ್ ಮಾಡ್ರೆ ಅವ್ನು ಚಾವ್ಲೆ ಹತ್ರ ಆದರೂ ತಂದುಬಿಡಿ, ಪರವಾಗಿಲ್ಲ. ಕರೋಲ್ ಬಾಗ್ ಹತ್ರ ಮಾತ್ರ ತರಬೇಡಿ. ಸೀರಿಯಸ್ಲಿ ಒಂದು ಗಾಡಿನೂ ಚೆನ್ನಾಗಿರಲ್ಲ, ಥರ ಸ್ಕ್ರ್ಯಾಪು. ಮತ್ತು ಅದು ಎಲ್ಲಿ ಇಟ್ಟಿರ್ತಾರೆ, ಇಲಿಗಳು ಹೆಗ್ಗಣಗಳು ಓಡಾಡೋ ಜಾಗದಲ್ಲಿ ನಿಲ್ಲಿಸಿರ್ತಾರೆ ಗಾಡಿಗಳನ್ನ. ಅದ್ರ ಪಕ್ಕದಲ್ಲೇ ಮಾರ್ಕೆಟ್ ಬೇರೆ ಐತೆ, ಗಲೀಜು. ಮತ್ತು ನಿಮ್ಗೆ ಟೆಸ್ಟ್ ಡ್ರೈವ್ಗೂ ಸಿಗೋಲ್ಲ, ಏನಿಲ್ಲ ಜಾಗಗಳು ಸರಿಯಾಗಿ. ಕೆಲವ್ರು ಕೊಡ್ತಾರೆ, ಬಟ್ ಮೆಜಾರಿಟಿ ಕೊಡೋಲ್ಲ ಟೆಸ್ಟ್ ಡ್ರೈವ್ಗೆ. ಸುಮ್ಮನೆ ಒಂಥರ ಕಾನ್ಫ್ಲಿಕ್ಟ್ ಜಾಸ್ತಿ ಇದೆ ಅದು ನಿಮಗೆ ಕರೋಲ್ ಬಾಗಲ್ಲಿ ತೊಗೊಂಡ್ರೆ. ನಿಮಗೆ ಮತ್ತು ಟ್ರಾಫಿಕ್ ಬೇರೆ, ನೀವು ಹೋಗೋ ಟೈಮಲ್ಲಿ ಅವ್ರು ಶಾಪ್ ಓಪನ್ ಮಾಡೋ ಟೈಮಲ್ಲಿ ಟ್ರಾಫಿಕ್ ಬೇರೆ ಜಾಸ್ತಿ ಇರ್ತದೆ. ನಿಮ್ಗೆ ಅಲ್ಲಿ ಮಾತಾಡೋಕ್ಕೆ ಬರ್ಸೋತ್ತಿರಲ್ಲ. ಗಾಡಿ ಸುಮ್ಮನೆ ಮೆಕ್ಯಾನಿಕಲ್ ಚೆಕ್ ಮಾಡಿ ಸುಮ್ಮನೆ ಮೇಲೆ ಚೆಕ್ ಮಾಡ್ಕೋಬೇಕು. ನಿಮಗೆ ಓಡಿಸೋದಕ್ಕೆ ರಿವರ್ಸ್ ಗೇರ್, ರ್ಯಾಶ್ ಗೇರು, ಹೈ ಟಾರ್ಕಲ್ಲಿ ಓಡಿಸೋದಕ್ಕೆ ನಿಮ್ಗಲ್ಲಿ ಆಪ್ಷನ್ನೇ ಇಲ್ಲ. ಬಟ್ ನಿಮ್ಗೆ ಕಂಪೇರ್ ಟು ರೋಹಿಣಿನಲ್ಲಿ ನಿಮ್ಗೆ ಹಂಗಾಗಲ್ಲ. ರೋಹಿಣಿಯಲ್ಲಿ ನಿಮಗೆ ಸ್ವಲ್ಪ ಪರವಾಗಿಲ್ಲ, ಯಾಕಂದ್ರೆ ಸಿಟಿ ಲಿಮಿಟ್ಸಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು 25 ಕಿಲೋಮೀಟ್ರು ಮೇಲೆ ಇದೆ ಅನಿಸುತ್ತೆ ಅದು. ಸ್ವಲ್ಪ ದೂರನೇ ಇದೆ ಅದು. ಸೊ ಹಂಗಾಗಿ ನಿಮಗೆ ಸ್ವಲ್ಪ ರೋಡ್ಗಳೆಲ್ಲ ಸ್ವಲ್ಪ ನಿಮ್ಮ ಕಂಡೀಷನ್ ಚೆನ್ನಾಗಿರೋದ್ರಿಂದ ನಿಮಗೆಲ್ಲ ಸ್ವಲ್ಪ ಚೆನ್ನಾಗಿ ಹೈ ಟಾರ್ಕಲ್ಲಿ ಓಡಿಸಿ ಅಥವಾ ಹೈಯರ್ ಸ್ಪೀಡು ಎಲ್ಲ ಥರನ ಓಡಿಸಿ ನೀವು ಚೆಕ್ ಮಾಡೋದಕ್ಕೆ ನಿಮಗೆ ರೋಹಿಣಿ ಸೆಕ್ಟ್ರ್ ಬೆಸ್ಟು. ಬಟ್ ಹೈ ಸ್ಟ್ರೀಟ್ನಲ್ಲಿ ಪ್ರೈಸಿಂಗ್ ವೈಸು ತುಂಬಾ ಜಾಸ್ತಿ ಇರುತ್ತೆ, ತುಂಬಾ ಜಾಸ್ತಿ ಇಟ್ಟಿರ್ತಾರೆ. ಅವ್ರಿಗೆ ಗೊತ್ತು ಇಲ್ಲಿಗೆ ಬರೋವಂಥ ರೋಹಿಣಿಗೆ ಬರೋರೆಲ್ಲ ಸ್ವಲ್ಪ ಚೆನ್ನಾಗಿರೋ ಗಾಡಿಗಳು ಬರ್ತಾರೆ ಅಂತ ಗೊತ್ತು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮೊದಲೇ ಪ್ರೈಸನ್ನು ಜಾಸ್ತಿ ಮಾಡಿರ್ತಾರೆ. ಸೊ ನಿಮಗೆ ಕರೋಲ್ ಬಾಗಲ್ಲಿ ನಿಮಗೆ 5 ಲಕ್ಷ ಇತ್ತು ಒಂದು ಸ್ಕಾರ್ಪಿಯೋ 2015 ಮಾಡಲು S6 ಅಂತಿದ್ರೆ, ಅದೇ ಮಾಡಲ್ ಇಲ್ಲಿ 5.75 ಲಕ್ಷ, 6 ಲಕ್ಷ, 6.25 ಲಕ್ಷ ಹಿಂಗಿಟ್ಟಿರ್ತಾರೆ. ಅಲ್ಲಿಂದ ಅಲ್ಲಿಗೆ 25 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಡಿಫ್ರೆನ್ಸ್ಗೆ ನಿಮಗೆ ಆಲ್ಮೋಸ್ಟ್ 75,000 1 ಲಕ್ಷ ಡಿಫ್ರೆನ್ಸ್ ಇರ್ತದೆ. ಮತ್ತು ನಿಮಗೆ ಅಲ್ಲಿ ತುಂಬ ನೆಗೋಷಿಯೇಟ್ ಮಾಡೋದು ಇಲ್ಲ ಅವರು. ಗಾಡಿ ಚೆನ್ನಾಗಿದೆಯಾ, ಚೆನ್ನಾಗಿ ಬೇಕಾ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಟಾಕಿ. ಒಂದು ನಿಮಗೆ ಗಾಡಿ ಇಷ್ಟ ಆಗ್ಬಿಡುತ್ತೆ ಗೊತ್ತಾಗ್ಬಿಟ್ರೆ ಸಾಕು, ಅವ್ರಿಗೆ ಮಾತಾಡೋ ವಿಧಾನನೇ ಚೇಂಜ್ ಆಗಿಬಿಡ್ತದೆ. ಇದು ನಿಮ್ಗೆ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಅನ್ವಯಿಸುತ್ತೆ. ಅದಕ್ಕೆ ನಾನು ಎಲ್ಲ ಬಿಡೋದಲ್ಲಿ ಹೇಳ್ತೀನಿ, ಗಾಡಿ ಚೆನ್ನಾಗಿದೆ ಅಂದರೆ ನೀವು ತೋರಿಸ್ಕೊಳಕ್ಕೆ ಹೋಗ್ಬೇಡಿ, ಜಸ್ಟ್ ನೆಗ್ಲೆಕ್ಟ್ ಆಗಿರಿ, ನೆಗ್ಲಿಜಬಲ್ ಆಗೇ ಮಾತಾಡ್ತಾರೆ. ಹೌದಾ, ಹಂಗೆ ಸರಿ, ಗಾಡಿ ಎಷ್ಟಾಯ್ತು ಹೇಳಿ ಪ್ಲೀಸ್, ಇನ್ನೊಂದು ಸ್ವಲ್ಪ ಒಂದು 50,000 20,000 ಹಂಗೆ ಬೇಡ್ಕೊಳಕ್ಕೆ ಹೋಗ್ಬೇಡಿ. ಹಂಗೆ ಬೇಡ್ಕೊಳ್ಳೋ ಥರ ಇದೆ, ನೀವು ಇಲ್ಲೇ ಹೋಗಿ. ನಿಮಗೆ ಲಾಸ್ಟ್ಲಿ ಹೇಳ್ತೀನಿ ಎಷ್ಟು ಖರ್ಚಾಗ್ಬೋದು ಅಂತ ಕೇಳಿರಲ್ಲ, ಅಷ್ಟೇ ನಾನು ಹೇಳ್ತೀನಿ, ಅದರಲ್ಲಿ ವೀಡಿಯೋಲಿ ಹೇಳ್ತೀನಿ. ಬಟ್ ಇನ್ನೊಂದ್ಸಲ ನಾನು ಹೇಳ್ತೀನಿ, ರೋಹಿಣಿ ಸೆಕ್ಟರಲ್ಲಿ ನಿಮಗೆ ಕಂಪೇರ್ ಟು ಕರೋಲ್ ಬಾಗ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರೋ ಗಾಡಿಗಳು ಸಿಗುತ್ತೆ. ಮತ್ತು ನಿಮಗೆ ಡೈರೆಕ್ಟ್ ಪಾರ್ಟಿನೇ ಕರ್ಕೊಂಬರ್ತಾರೆ ಅಲ್ಲಿ. ಮೆಜಾರಿಟಿಯಲ್ಲಿ ನಿಮ್ಮ ಪಾರ್ಟಿ ಬಂದರೆ ಡೀಲ್ ಮಾಡ್ತಾರೆ, ಅಥವಾ ಫೋನ್ ಮಾಡ್ತಾರೆ, ಅಥವಾ ವೀಡಿಯೋ ಕಾಲ್ ಮಾಡ್ತಾರೆ ನಿಮಗೆ ಅದೊಂದು ಸ್ವಲ್ಪ ಚೆನ್ನಾಗಿದೆ. ನಿಮಗೆ ಕಂಪೇರ್ ಟು ಕರೋಲ್ ಬಾಗ್ ಕಂಪೇರ್ ಮಾಡಿದ್ರೆ ನಿಮಗೆ ಅಲ್ಲಿ ಪ್ರೊಸೀಜರ್ ಸ್ವಲ್ಪ ಚೆನ್ನಾಗಿದೆ. ಎನ್ಒಸಿಗೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಲ್ಲಿ ನಿಮಗೆಲ್ಲ ಚೆನ್ನಾಗಿರೋ ಗಾಡಿಗಳು, ದೊಡ್ಡ ದೊಡ್ಡ ಗಾಡಿಗಳಿಗಾದರೆ ನೀವು ಅಲ್ಲಿ ಹೋಗಿ, ಚಿಕ್ಕ ಗಾಡಿಗಳಿಗೆಲ್ಲ ನೀವು ಇಲ್ಲೇ ಬನ್ನಿ. ಅಲ್ಲವರೆ ನೀವು ಸ್ವಲ್ಪ 7 ಸೀಟ್ರು, ಮರ್ಸಿಡೀಸು, ಕ್ರೂಸು, ಹೋಂಡಾ ಸಿಟಿ ಈ ಥರ ಗಾಡಿಗಳು ನಿಮ್ಗೆ ಅಲ್ಲಿ ಸಿಗುತ್ತೆ, ಅದು ತೊಗೋಬಹುದು. ಮತ್ತು ನಿಮಗೆ ಸಫಾರಿ, XUV, ಸ್ಕಾರ್ಪಿಯೋ, MGನೂ ಚೆನ್ನಾಗಿ ಒಳ್ಳೊಳ್ಳೆ ಆಪ್ಷನ್ಸ್ಗಳು ಸಕ್ಕತ್ತಾಗಿದೆ. MG ನಿಮ್ಗೆ ಒಳ್ಳೆ ಬಜೆಟಲ್ಲಿ ಚೆನ್ನಾಗಿರೋ ಒಳ್ಳೆ ಪ್ರೀಮಿಯಮ್ ಗಾಡಿ ಸಿಕ್ಬಿಡ್ತದೆ. MG ಎಕ್ಟರ್ ಪ್ಲಸ್ಸು ಇವು ನೀವು ತರಬಹುದು. ಜೀಪ್ ಕಂಪಾಸು ಇವೆಲ್ಲ ನಿಮ್ಗೆ ಒಳ್ಳೊಳ್ಳೆ ಗಾಡಿಗಳು ನಿಮ್ಗೆ ಅಲ್ಲಿ ಸಿಗುತ್ತೆ ರೋಹಿಣಿ ಸೆಕ್ಟರಲ್ಲಿ. ಸ್ವಲ್ಪ ಈ ಬಿಸ್ನೆಸ್ ಕ್ಲಾಸ್ ಅಂತ ಹೇಳ್ತಾರಲ್ವ ಆ ಥರ ಅಲ್ಲಿ. ಬಟ್ ಪ್ರೈಸ್ ನಿಮಗೇನು ಅಂಥ ಡಿಫ್ರೆನ್ಸ್ ಅಂತ ಅನಿಸಲ್ಲ. ನಿಮ್ಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಇಲ್ಲೇ ಸ್ಪಿನ್ನಿನಲ್ಲಿ ತೊಗೊಳ್ಳೋದು ಅಥವಾ ಕಾಶ್24ರಲ್ಲಿ ತೊಗೊಳ್ಳೋ ಪ್ರೈಸ್ಗೆ ಬಂದುಬಿಡ್ತದೆ. ಇಲ್ಲಿ ಹೆಂಗೆ ಒಂದು ವೆಹಿಕಲ್ ನಿಮಗೆ ಸ್ಪಿನ್ನಲ್ಲಿ ಎಷ್ಟು ಕಷ್ಟ ಆಗುತ್ತೆ, ಒಂದು 50,000 ಡಿಫ್ರೆನ್ಸ್ ಇರುತ್ತೆ ಡೈರೆಕ್ಟ್ ಪಾರ್ಟಿಗೂ ಸ್ಪಿನ್ನಿಗಲ್ವಾ. ಇದನ್ನು ಹಾಗೆ ಆ ಥರ ಡಿಫ್ರೆನ್ಸ್ ಇರುತ್ತೆ. ಸೊ ಹಂಗಾಗಿ ನಿಮಗೆ ರೇಟ್ನಲ್ಲಿ ಹೋಗಿ ಉಳಿಸ್ತೀನಿ ಅನ್ನೋದು ಸ್ವಲ್ಪ ಸುಳ್ಳು. ಅಲ್ಲಿ ನಿಮಗೆ HR ಗಾಡಿಗಳು ಸಿಗುತ್ತೆ, UP ಗಾಡಿಗಳು ಸಿಗುತ್ತೆ, ಈವನ್ DL ಗಾಡಿಗಳು ಸಿಗುತ್ತೆ. ಮತ್ತು ಎಲ್ಲನೂ ಸೇಮ್, ಎಲ್ಲನೂ ಅಲ್ಲೆಲ್ಲ ಸುಮ್ಮನೆ ಮಿಕ್ಸ್ಡ್ ಗಾಡಿಗಳು ಸಿಗುತ್ತೆ. ಸೊ ಹಂಗಾಗಿ ನೀವು ಎಲ್ಲ ಥರ ಗಾಡಿಗಳು ನಿಮಗೆ ಕಲೆಕ್ಷನ್ ಸ್ವಲ್ಪ ಚೆನ್ನಾಗಿರ್ತದೆ ನಿಮ್ಮಲ್ಲಿ. ಯಾಕಂದರೆ ನಿಮಗೆ ಅಲ್ಲೇ ಆಲ್ಮೋಸ್ಟ್ ಆ ಸೆಕ್ಟರ್ ನೀವು ಎಲ್ಲ ಸೆಕ್ಟರ್ ಕಂಪ್ಲೀಟ್ ರೋಹಿಣಿ ಫುಲ್ ಕಂಪ್ಲೀಟ್ ಮಾಡೋಷ್ಟಕ್ಕೆ ನೀವು ಅಂದ್ಕೊಂಡಿರೋ ಬಜೆಟಲ್ಲಿ ನೀವು ಅಂದ್ಕೊಂಡಿರೋ ಗಾಡಿ ಖಂಡಿತ ಸಿಗುತ್ತೆ, ಅದ್ರ ಬಗ್ಗೆ ದೂಸರ ಮಾತಿಲ್ಲ. ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ಮೆಕ್ಯಾನಿಕಲ್ ಚೆಕಪ್ ಅನ್ನೋದರಲ್ಲಿ ಯಾಮಾರ್ಬಿಡ್ತೀವಿ, ಪ್ರೈಸಿಂಗಲ್ಲಿ ಯಾಮಾರ್ಬಿಡ್ತೀವಿ. ಎಲ್ಲ ಚೆನ್ನಾಗಿತ್ತು ಅಂದರೆ ಪ್ರೈಸಿಂಗ್ ಜಾಸ್ತಿ ಇರ್ತದೆ, ಅಥವಾ ಪ್ರೈಸಿಂಗ್ ಕಮ್ಮಿ ಇತ್ತು ಅಂದರೆ ನಿಮಗೆ ಮೆಕ್ಯಾನಿಕಲಿ ಇಶ್ಯೂಸ್ ಇರ್ತದೆ. ಅದು ನಿಮ್ಗೆ ಹೇಳಲ್ಲ. ಅದು ಸುಮ್ಮನೆ ಯಾವುದೋ ಸಣ್ಣದು ತೂತು ತೋರಿಸ್ಬಿಟ್ಟು ದೊಡ್ಡ ತೂತನ್ನ ಮುಚ್ಚಿಸ್ಬಿಡ್ತಾರೆ. ಸೊ ಹೀಗೆಲ್ಲ ಆಗಿಬಿಡುತ್ತೆ. ಸೊ ಹಂಗಾಗಿ ವರ್ಕೌಟ್ ಆಗೋಲ್ಲ. ಸೊ ಹಂಗಾಗಿ ಐ ಸ್ಟ್ರೀಟ್ ಆಗಿರಲಿ, ರೋಹಿಣಿಯಲ್ಲಿ ಯಾವುದೇ ವೆಹಿಕಲ್ಸ್ಗಳಾಗಿರಲಿ, ಯಾವುದೇ ಯಾರ್ಡ್ ಆಗಿರಲಿ, ಯಾವುದೇ ಪಾರ್ಕಿಂಗ್ ಯಾರ್ಡ್ ಆಗಲಿ, ಡೈರೆಕ್ಟ್ ಪಾರ್ಟಿನ ಇಟ್ಟು ಡೀಲ್ ಮಾಡೋದಾಗಿರಲಿ, ಕಮಿಷನ್ ಬೇಸ್ ಆಗಿರಲಿ, ಅಥವಾ ಓವರಾಲ್ ಬಲ್ಕಿ ಇವ್ನು ಮಾಡ್ತಾರಲ್ಲ ಚಾವಲ ಮಾಡ್ತಾರಲ್ಲ ಆ ಥರ ಸೆಲ್ಲಿಂಗ್ ಆಗಿರಲಿ, ಯಾವುದೇ ಆಗಿರಲಿ ಎಲ್ಲನೂ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಪ್ರೈಸಿಂಗ್ ಕಂಪೇರ್ ಟು ಡೆಲ್ಲಿನಲ್ಲಿ ಅದರ್ ಏರಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ನಿಮಗೆ ರೇಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾನು ನಿಮಗೆ ಅಲ್ಲಿ ರೆಕಮೆಂಡ್ ಮಾಡ್ತೀನಿ. ಬಟ್ ಗಾಡಿ ಹೋಗಿ ನೋಡ್ಕೊಂಡು ಬನ್ನಿ. ನಿಮಗೇನು ಅಷ್ಟೊಂದು ಏನು ದೂರ ಒಂದು 1 ಅವರ್ ಆಗ್ಬೋದೇನು, ಸಿಟಿ ಲಿಮಿಟ್ಸಲ್ಲಿ ಹೋದರೆ 1 ಅವರ್ ಆಗುತ್ತೆ ಅಷ್ಟೇ. ರೈಲ್ವೆ ಸ್ಟೇಷನಿಂದ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ
1 ಅವರ್ ಹೆಚ್ಚು ಕಡಿಮೆ ನಮ್ಗೆ ಆ ಟ್ರಾಫಿಕಲ್ಲಿ ಓಡಿಸ್ಕೆ ತಲೆ ಕೆಟ್ಟೋಗ್ಬಿಡ್ತದೆ. 20 ಕಿಲೋಮೀಟ್ರ್ ಓಡಿಸೋಕ್ಕೆ 1 ಅವರ್ ಬೇಕು. ಅದು ಬೆಳಗ್ಗೆ, ಮಧ್ಯಾಹ್ನ ಹೋದರೆ ಇನ್ನೂ ಕತೆ ಗೋಯಿಂದ. ಸೊ ಹಂಗಾಗಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ. ಬಟ್ ನಿಮಗೆ ತೊಗೋಬೇಕನ್ನೋದು ನಿಮ್ಮ ನಿರ್ಧಾರನ ನೋಡ್ಕೊಳ್ಳಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನೀವು ಪ್ರೈಸಿಂಗ್ ಎಲ್ಲ ಮೊದಲೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಕರಲ್ಬಾಗ್ ಹೋಗಲೇಬೇಕು. ನೀವು ರೋಹಿಣಿಗೆ ಹೋಗ್ಬೇಕಾದ್ರೂ ಕೂಡ ಕರಲ್ಬಾಗ್ ಮೇಲೆ ಹೋಗಬೇಕು. ನಿಮಗೆ ಬೇರೆ ಆಪ್ಷನ್ಸ್ಗಳು ತುಂಬ ಕರಬೇಕು. ನೀವು ಎಲ್ಲೇ ಹೋಗ್ಬೇಕಾದ್ರೂ ಕರಲ್ಬಾಗ್ ಆ ಲಿಮಿಟ್ಸ್ನ ದಾಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಹಂಗಾಗಿ ನೀವು ಕರಲ್ಬಾಗನ್ನು ವಿಸಿಟ್ ಮಾಡಿ. ಅಲ್ಲಲ್ಲಿ ನಿಮ್ಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಪ್ರೈಸಿಂಗ್ ಲಿಸ್ಟಲ್ಲಿ ತೊಗೊಂಡು ಸೊ ನೀವು ಅಲ್ಲಿಂದ ಜೈ ಅಂತ ರೋಹಿಣಿ ಹೊರಟೋಗ್ಬಿಡಿ. ಪೀತಂಪುರ ಸ್ವಲ್ಪ ಆ ಕಡೆಗೆ ಹೊರಟೋಗುತ್ತೆ. ನೀವು ರೋಹಿಣಿಗೆ ಹೋದರೆ ಆ್ಯಕ್ಚುಲಿ ಬೆಸ್ಟ್ ಆಪ್ಷನ್ಸ್. ಸೊ ಅದು ನೋಡ್ಬೋದು ನಿಮಗೆ.